ಮತ್ತು ನಿಮ್ಮದಿದ್ದು ನಡೆಯೋದಿಲ್ಲ. ತುಷ್ಟೀಕರಣದ ರಾಜಕಾರಣವನ್ನು ಮಾಡಿ ಇವತ್ತು ಮಮತಾ ಬ್ಯಾನರ್ಜಿಯವರು ಮನೆಗೆ ಹೋಗಿದ್ದಾರೆ. ತಮಿಳುನಾಡಿನಲ್ಲಿ ಸ್ಟ್ಯಾಲಿನ್ ಮನೆಗೆ ಹೋಗಿದ್ದಾರೆ ತುಷ್ಟೀಕರಣದ ರಾಜಕಾರಣದಿಂದ. ಕಾಂಗ್ರೆಸ್ಸು ಇವತ್ತು ಅಸ್ಸಾಂದಲ್ಲಿ ಏನಾಗಿದೆ ಅಂತ ನಿಮಗೆ ಗೊತ್ತಿದೆ. 18 ಜನ ಶಾಸಕರಿದ್ದರೆ 17 ಜನ ಮುಸಲ್ಮಾನರು. ಇದು ನಿಮ್ಮ ಪರಿಣಾಮ ಅದು. ಅದರಲ್ಲಿಯೂ ನಿಮ್ಮ ಸ್ಥಿತಿ ಹೆಂಗಿದೆ ಅಂತಂದರೆ, ಅಷ್ಟು ದೊಡ್ಡ ರಾಜ್ಯದಲ್ಲಿ 18 ಸೀಟು, ಅದರಲ್ಲಿ 17 ಜನ ಮುಸಲ್ಮಾನರು. ಮುಸ್ಲಿಂ ಲೀಗ್ ಜೊತೆಗೆ ನಿಮ್ಮದು ಕೇರಳದಲ್ಲಿ ಒಪ್ಪಂದ. ಮುಸ್ಲಿಂ ಲೀಗ್ ಯಾರು? ದೇಶವನ್ನು ವಿಭಜನೆ ಮಾಡಲಿಕ್ಕೆ ಮೊದಲು ಕರೆ ಕೊಟ್ಟಂಥವ್ರು ಮುಸ್ಲಿಂ ಲೀಗ್. 1940ನೇ ಇಸ್ವಿಯ ನಂತರ 1940ನೇ ಇಸ್ವಿಯ ನಂತರ ಏನು 47ರ ಸ್ವತಂತ್ರ ಬಂದಾಗ ತೀವ್ರವಾದಂಥ ಒಂದು 7-8 ವರ್ಷಗಳ ಕಾಲ ಏನು ಭಾರತವನ್ನು ವಿಭಜಿಸಬೇಕು ಅನ್ನುವಂಥ ಆಂದೋಲನ ನಡೀತು. ಆ ಆಂದೋಲನದ ಮುಖ್ಯ ರಿವಾರಿ ಮುಸ್ಲಿಂ ಲೀಗ್, ಮತಾಂಧ ಮುಸ್ಲಿಂ ಲೀಗ್. ಆ ಮತಾಂಧ ಮುಸ್ಲಿಂ ಲೀಗ್ ಜೊತೆಗೆ ನೀವು ಹೊಂದಾಣಿಕೆ ಮಾಡಿಕೊಂಡು ಇಲ್ಲಿ ನೀವು ಹಿಜಾಬನ್ನು ಧರಿಸ್ಲಿಕ್ಕೆ ಅವಕಾಶ ಮಾಡಿಕೊಡ್ತೀರಿ. ನಾಳೆ ಮಕ್ಕಳು ನಾವು ಒಂದು ಕೇಸರಿ ಪಟ್ಟ ಹಾಕೊಂಡ್ಬರ್ತೀನಿ ತೆಗಿಲಿಕ್ಕೆ ನಿಮ್ಗೇನು ಅಧಿಕಾರ ಇದೆ ರೀ?